ಸ್ನೇಹಿತರೆ ಎಲ್ಲರಿಗೂ ವಂದನೆಗಳು. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದು ಸ್ನೇಹಿತರೆ ನೋಡಿ, ಸುಖದ ಜೊತೆಗೆ ಮನೆ ಕೆಲಸನೂ ಕೂಡ ಇದೆ. ಕೆಲಸ ಇಲ್ದಲೇ ಇರೋರಿಗೆ ಒಂದು ಒಳ್ಳೆಯ ಪ್ರೊಫೈಲ್ ಅಂತಲೇ ಹೇಳ್ಬೋದು. ನೋಡಿ, ಹೆಸರು ಬಂದ್ಬಿಟ್ಟು ವಿನುತಾ ಅಂತ ಹೇಳ್ಬಿಟ್ಟು ಸಕಲೇಶ್ಪುರದವ್ರು. ಇವರು BSc ಆಗಿದೆ, ಇವತ್ತು ಗೃಹಿಣಿ. ಹುಟ್ಟಿದ ದಿನ ಮಾರ್ಚ್ 4, 1980 ಇಸ್ವಿ. ಪ್ರೀತಿ ಬಂದ್ಬಿಟ್ಟು ಜೀವನದಲ್ಲಿ ಒಬ್ಬರನ್ನೇ ಪ್ರೀತಿ ಮಾಡಿರೋದು ಅಂತ ಹೇಳಿದರೆ ಯಾರನ್ನ ಅಂತ ಹೇಳ್ತೀನಿ ನೋಡಿ. ಸಮಸ್ಯೆ ಏನು ಗೊತ್ತಾ, ಬಗ್ಗಿ ಕೆಲಸ ಮಾಡೋಕ್ಕಾಗಲ್ಲ, ಅದೇ ಒಂದು ದೊಡ್ಡ ಸಮಸ್ಯೆ ಆಗಿ ಕೂತಿರ್ತಕ್ಕಂಥದ್ದು. ಏನಾಯ್ತಪ್ಪ ಅಂತಂದರೆ, ಕೆಲವು ವರ್ಷಗಳ ಹಿಂದೆ ನೀರು ಎತ್ತಕ್ಕೆ ಹೋಗಿ ಸೊಂಟ ನೋವಾಗಿದೆ ಸ್ವಾಮಿ. ಆ ಒಂದು ಕಾರಣಕ್ಕೋಸ್ಕರ ಇವರಿಗೆ ಕೆಲಸ ಮಾಡೋದಕ್ಕೆ ಆಗಲ್ಲ ಸ್ನೇಹಿತರೆ. ಅದೇ ಒಂದು ಸಮಸ್ಯೆಯಾಗಿ ಕೂತ್ಬಿಟ್ಟಿದೆ. ಇನ್ನು ಪರಿಹಾರ ಬಂದು ಕೆಲಸಕ್ಕೆ ಅಂತ ಇಬ್ಬರು ಬೇಕಾಗಿದ್ದಾರೆ ಸ್ನೇಹಿತರೆ. ಇನ್ನು ವ್ಯವಸ್ಥೆ ಊಟದ ಜೊತೆಗೆ ವಸತಿ ಕೂಡ ಫ್ರೀ ಇರುತ್ತೆ. ಓಕೆನಾ, ಅಂದರೆ ಊಟದ ಜೊತೆಗೆ ಉಳ್ಕೊಳೋದಕ್ಕೆ ಮಲಗೋದಕ್ಕೆಲ್ಲ ಜಾಗ ಕೂಡ ಇವರೇ ಕೊಡ್ತಾರೆ ಫ್ರೀಯಾಗಿ. ಇನ್ನು ಹೋಮ್ ಜಾಬ್ ಡೀಟೇಲ್ಸ್ ಬಗ್ಗೆ ಹೇಳಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಮನೆಯಲ್ಲಿ ಏನಪ್ಪ ಕೆಲಸ ಅಂತಂದರೆ, ನಿಮಗೆ ಹೋಮ್ ಸ್ಟೇ ತುಂಬ ಇದ್ದಾವೆ, ಇವ್ರದ್ದು ನೋಡಿಕೊಳ್ಳೋದಕ್ಕೆ ಕಮ್ಮಿ ಜನ ಇದ್ದಾರೆ. ಆ ಕಾರಣಕ್ಕೋಸ್ಕರ ಊಟ ಹಾಗೂ ವಸತಿ ಫ್ರೀ ಇರುತ್ತೆ. ಬಂದು ಕೆಲಸ ಮಾಡಿದರೆ ದಿನದಿಂದ ದಿನಕ್ಕೆ ನಮ್ಮ ಹೋಮ್ ಸ್ಟೇಗೆ ಬರುವ ಜನಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ಎಷ್ಟು ಬೇಗ ಕೆಲಸ ಮಾಡಿದ್ದು ಸಾಕಾಗುತ್ತಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಎಷ್ಟು ಬೇಗ ಕೆಲಸ ಮಾಡಿದ್ರು ಸಾಕಾಗ್ತಿಲ್ಲ, ಅಷ್ಟೊಂದು ಜನ ಬರ್ತಾರೆ, ಮೇಂಟೈನ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಮೂರನೇದು ಬಂದ್ಬಿಟ್ಟು, ಎಷ್ಟೋ ಜನ ಬಂದು ಸೇರಿಕೊಂಡು ನಂತರ ಬಿಟ್ಟು ಹೋಗಿದ್ದಾರೆ, ಬೇಜಾರಾಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಅದಕ್ಕೆ ಹೆಚ್ಚಿನ ಸಂಬಳ ಕೊಟ್ಟು ಜೊತೆಯಲ್ಲಿ ಮಲಗ್ತೀನಿ, ಇಷ್ಟ ಆದರೆ ಮನೆಗೆ ಬಂದು ಇರ್ಬೋದು. ಆಗ ಮಲಗ್ತಾ ಇರಲಿಲ್ಲಂತೆ ಸ್ನೇಹಿತರೆ, ಬಟ್ ಇವಾಗ ಒಂದು ಮಲಗ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಹಾಗಾಗಿ ಇಷ್ಟ ಇದ್ದರೆ ಇವ್ರ ಜೊತೆ ಹೋಗಿ ಮಲಗ್ಬೋದು, ಮತ್ತು ಕೆಲಸನೂ ಸಿಗುತ್ತೆ. ನೋಡಿ, ಮನೆ ಹೇಗಿದೆ ಗೊತ್ತಿರೋದು, 2 BHK ಮನೆ ಇದೆ. ಯಾವ ರೂಮಲ್ಲಿ ಬೇಕಾದರೂ ಮಲಗ್ಬೋದು, ಅಭ್ಯಂತರ ಏನಿಲ್ಲ. ಸೊಂಟ ನೋವಾಗಿದೆ, ಅದಕ್ಕೆ ಜಾಸ್ತಿ ಹೊತ್ತು ನಿಲ್ಲೋದಕ್ಕಾಗಲ್ಲ, ಬೇಸರ ಮಾಡ್ಕೋಬೇಡಿ. ಬೇಕಾದಾಗ ರೂಮಿಗೆ ಬಂದು ರಸ ಬರೋವರೆಗೂ ಗೂಟ ಹಾಕಿ ಇಡೋದು, ಚೆಲ್ಲಾಡ್ಬೋದು, ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು ಅಂತ ಸ್ನೇಹಿತರೆ, ನಿಮ್ಮ ಇಷ್ಟ. ಬಗ್ಗೋದಕ್ಕೆ ಆಗಲ್ಲ, ಹಾಗೆ ನಿಂತುಕೊಳ್ಳೋದಕ್ಕೆ ಆಗೋಲ್ಲ, ಎರಡು ಬಿಟ್ಟು ಇನ್ನು ಹೇಗೆ ಬೇಕಾದರೂ ಮಾಡಿ ತೃಪ್ತಿ ಅನುಭವಿಸಿ ಅಂತ ಹೇಳಿದ್ದಾರೆ. ಅಂದರೆ ನಿಂತ್ಕೋ ಮತ್ತು ಅಥವಾ ಕೂತ್ಕೋ ಅಂತ ಹಿಂಗೆಲ್ಲ ಹೇಳ್ಬಾರ್ದಂತೆ. ಅವರು ಮಲಿಕಂಡೇ ಇರ್ತಾರೆ, ಹಂಗೆ ಮಾಡಬೇಕು. ಓಕೆನಾ, ಇಷ್ಟ ಆದರೆ ಲೈಕ್ ಮಾಡಿ.